ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಸಂಧಾನ ಈಗ ವಿಫಲ ಆಗಿದೆ. ಸಂಧಾನ ವಿಫಲ, ಮತ್ತೆ ಯುದ್ಧ ಮುಂದುವರಿಯೋ ಭೀತಿ ಇದೆ. ಇಸ್ಲಾಮಾಬಾದ್ನಲ್ಲಿ ಇರಾನ್ ಮತ್ತು ಅಮೆರಿಕ ಸಂಧಾನ ಈಗ ವಿಫಲ ಆಗಿದೆ. ಸಂಧಾನ ವಿಫಲದಿಂದ ಮತ್ತೆ ಯುದ್ಧ ಮುಂದುವರಿಯೋ ಭೀತಿ ಎದುರಾಗಿದೆ. ಬರೋಬ್ಬರಿ 21 ಗಂಟೆಗಳ ಕಾಲ ನಡೆದ ಒಪ್ಪಂದ ಸಭೆ ಈಗ ವಿಫಲ. ಏರ್ಪೋರ್ಟ್ನಿಂದ ತೆರಳಿದ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್, ಅಮೆರಿಕ ನಿಯಮಗಳನ್ನು ಒಪ್ಪಿಕೊಳ್ಳದ ಇರಾನ್. ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಸಂಧಾನ ಈಗ ವಿಫಲ ಆಗಿದೆ. ಇನ್ನು ಸಂಧಾನ ವಿಫಲ ಆಗಿದೆ, ಹಾಗಾಗಿ ಈ ಒಂದು ಯುದ್ಧ ಮತ್ತೆ ಮುಂದುವರಿಯುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಯಾಕೆಂತಂದ್ರೆ ಯುದ್ಧ ಮುಂದುವರೆದ್ರೆ ಈಗ ಅಮೆರಿಕಾದಲ್ಲಿರುವಂತಹ ಜನತೆಗೂ ಕೂಡ ಒಂದು ರೀತಿ ಟೆನ್ಷನ್ ಇರುತ್ತೆ, ಜೊತೆಗೆ ಇರಾನ್ ನಲ್ಲಿರುವಂತಹ ಜನತೆಗೂ ಕೂಡ ಬಹಳ ಟೆನ್ಷನ್ ಇರುತ್ತೆ. ಅದರ ಜೊತೆಗೆ ಉಭಯ ರಾಷ್ಟ್ರಗಳಲ್ಲೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ಇರೋದ್ರಿಂದ ಬಹಳ ಒಂದು ಆತಂಕ ಕೂಡ ಮನೆ ಮಾಡಿದೆ. ಮುಖ್ಯವಾಗಿ ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅಲ್ಲಿಗ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗ್ತಾ ಇದೆ. ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗ್ತಿರೋದ್ರಿಂದ ಈ ಒಂದು ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ರು. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ರಿಂದ ನಮಗೆ ಬೇಕಾದಂತ ಒಂದು ಇಂಧನ ಆಗಿರಬಹುದು ಅಥವಾ ಸಿಲಿಂಡರ್ ಕೊರತೆ ಉದ್ಭವ ಆಯ್ತು. ಅಮೆರಿಕ ನಿಯಮಗಳನ್ನ ಇರಾನ್ ಒಪ್ಕೊಂಡಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ JD ವ್ಯಾನ್ಸ್, ಅವರು ನಮ್ಮ ಷರತ್ತುಗಳನ್ನ ಒಪ್ಕೊಂಡಿಲ್ಲ. ಮಾತುಕತೆಯ ಫಲಿತಾಂಶ ಏನೇ ಇರಲಿ, ಅಮೆರಿಕ ಗೆದ್ದಿದೆ. ಆ ದೇಶವನ್ನ ಸಂಪೂರ್ಣವಾಗಿ ಸೋಲಿಸಿದ್ದೇವೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಯಶಸ್ವಿಯಾಗಿಲ್ಲ. ಯಾವುದೇ ಸಂಧಾನ ಇಲ್ಲದೆ ವಾಪಸ್ ಆಗ್ತಿದ್ದೇವೆ. ಇರಾನ್ ನಮ್ಮ ಷರತ್ತಿಗೆ ಒಪ್ಪದಿರುವುದು ಬೇಸರದ ಸಂಗತಿಯಾಗಿದೆ. ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಕೊಂಡಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ JD ವ್ಯಾನ್ಸ್ ನೀಡಿದ್ದಾರೆ. ಅಂದ್ರೆ ಅಮೆರಿಕದ ಉಪಾಧ್ಯಕ್ಷರು ಮಾಹಿತಿ ಹಂಚಿಕೊಂಡಿದ್ದಾರೆ. ಅವರು ನಮ್ಮ ಷರತ್ತುಗಳನ್ನ ಒಪ್ಕೊಂಡಿಲ್ಲ. ಮಾತುಕತೆಯ ಫಲಿತಾಂಶ ಏನೇ ಇರಲಿ, ಆದ್ರೆ ಅಮೆರಿಕ ಗೆದ್ದಿದೆ ಅಂತ ಘೋಷಣೆ ಮಾಡಿದ್ದಾರೆ. ಆ ದೇಶವನ್ನ ಸಂಪೂರ್ಣವಾಗಿ ನಾವು ಸೋಲಿಸಿದ್ದೇವೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಕೂಡ ಯಶಸ್ವಿಯಾಗಿಲ್ಲ. ಇನ್ನು ಯಾವುದೇ ಸಂಧಾನ ಇಲ್ಲದೆ ವಾಪಸ್ ಆಗ್ತಿದ್ದೇವೆ. ಇರಾನ್ ನಮ್ಮ ಷರತ್ತಿಗೆ ಒಪ್ಪದಿರೋದು ನಮಗೆ ಬೇಸರದ ಸಂಗತಿಯಾಗಿದೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ JD ವ್ಯಾನ್ಸ್ ಏನ್ ಮಾತನಾಡಿದ್ದಾರೆ ನೋಡೋಣ. ಇಸ್ಲಾಮಾಬಾದ್ನಲ್ಲಿ ಇರಾನ್ ಮತ್ತೆ ಅಮೆರಿಕ ಎರಡೂ ಒಂದು ದೇಶಗಳ ನಡುವೆ ಸಂಧಾನ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಕೂಡ ಸಿದ್ಧತೆಯನ್ನ ಮಾಡಲಾಗಿತ್ತು. ಆ ಒಂದು ಸಂಧಾನ ಸಭೆಗೂ ಕೂಡ ಸ್ವಲ್ಪ ಮಾತುಕತೆ ಕೂಡ ನಡೆಸಿದ್ರು. ಆದ್ರೆ ಆ ಯಾವುದೇ ಮಾತುಕತೆಯೂ ಕೂಡ ಈಗ ಸಕ್ಸಸ್ ಆಗಿಲ್ಲ. ಸುಮಾರು 3-4 ಸುತ್ತಿನ ಮಾತುಕತೆ ನಡೆಸಿದ್ರು. 21 ಗಂಟೆ ಅಂತಂದ್ರೆ ನೀವೇ ಅಂದಾಜು ಮಾಡ್ಕೊಳ್ಳಿ. 21 ಗಂಟೆಗಳ ಮಾತುಕತೆಯೂ ಕೂಡ ಈಗ ಸಂಪೂರ್ಣವಾಗಿ ವಿಫಲ ಆಗಿದೆ. ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಂದ್ರೆ ಯೋಚನೆ ಮಾಡಿ. 21 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಸದ್ಯಕ್ಕೆ ಆ ಯಾವುದೇ ಮಾತುಕತೆ ಕೂಡ ವರ್ಕೌಟ್ ಆಗಿಲ್ಲ. ಯಾಕೆಂತಂದ್ರೆ ಅಮೆರಿಕ ಹಾಕ್ತಾ ಇರುವಂತಹ ಷರತ್ತುಗಳಿಗೆ ಇರಾನ್ ಒಪ್ಪಿಗೆ ಕೊಡ್ತಾ ಇಲ್ಲ. ಇರಾನ್ ಹಾಕ್ತಾ ಇರುವಂತಹ ಷರತ್ತುಗಳನ್ನ ಅಮೆರಿಕ ಒಪ್ಕೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಷರತ್ತುಗಳನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಇರಾನ್ ಅವರು ಕೂಡ ಹೇಳ್ತಾ ಇದ್ದಾರೆ, ಅಮೆರಿಕದವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇವರಿಬ್ರು ಕೂಡ ಒಪ್ಕೊಳ್ಳದೇ ಇರೋದು ಮುಂದೆ ಏನಾದ್ರೂ ಒಂದು ಯುದ್ಧ ಮುಂದುವರಿಯುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. We've had a number of substantive discussions with the Iranians. That's the good news. The bad news is that we have not reached an agreement. And I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could. And they've chosen not to accept our terms. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.